ಹೋಗ್ಬಿಟ್ಟಿದ್ದೀವಿ. ಒಂದು ಸಿಂಪಲ್ ಆಗಿ ಚೆಕ್ ಮಾಡ್ಕೋಬೇಕು ಒಬ್ಬ ಮನುಷ್ಯ ಆ ಮನೆ ವಾಸ್ತುನ ಅಂದ್ರೆ ಹೇಗೆ? ಒಂದು ನೀವು ಮನೆಯನ್ನ ಕಟ್ಟುವಂತ ಸಂದರ್ಭದಲ್ಲಿ ಅಥವಾ ಬಾಡಿಗೆ ಮನೆಗೆ ಹೋಗುವ ಸಂದರ್ಭದಲ್ಲಿ ಗಮನಿಸಬೇಕಾಗಿರುವಂತದ್ದು ಏನಂದ್ರೆ ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆ ಇದೆಯಾ ಅಂತ ನೋಡ್ಕೊಳ್ಳಿ. ಬ್ರಹ್ಮಸ್ಥಾನ ಖಾಲಿ ಜಾಗ ಇರಬೇಕು. ಕೊನೆ ಪಕ್ಷ ನೈಋತ್ಯದಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್, ದಕ್ಷಿಣ ನೈಋತ್ಯದ ಮಧ್ಯದಲ್ಲಿ ಟಾಯ್ಲೆಟ್ ಅಥವಾ ವಾಯುವ್ಯದಲ್ಲಿ ಟಾಯ್ಲೆಟ್, ಮತ್ತೆ ಮೇನ್ ಆಗಿ ಬಂದು ಪೂರ್ವ ಮತ್ತೆ ಉತ್ತರದಲ್ಲಿ ದೊಡ್ಡ ಕಿಟಕಿಗಳಿದೆಯಾ. ಈ ಬೇಸಿಕ್ ಥಿಂಗ್ಸ್ ಅನ್ನ ನೀವು ನೋಡ್ಕೊಂಡ್ರು ನಿಮಗೆ ಮಿನಿಮಮ್ ಗ್ಯಾರಂಟಿ ರಿಸಲ್ಟ್ ಸಿಗುತ್ತೆ. ನೀವು ಮನೆ ತಗೊಳ್ಳುವಂತ ಬಾಡಿಗೆ ಮನೆಗೆ ಹೋಗುವಾಗ ನಿಮ್ಮ ಜಾತಕಗಳನ್ನ ನೋಡ್ಕೊಳ್ಳಿ, ಅಥವಾ ಆಯದ ಪ್ರಕಾರ ಮುಖ್ಯ ದ್ವಾರ ತಗೊಳ್ಳೋದು ತುಂಬಾ ಒಳ್ಳೇದು. ಅಥವಾ ನೀವು ಪೂರ್ವ ಉತ್ತರಕ್ಕೆ ಹೋಗಿ. ಆದ್ರೆ ಅಪಾರ್ಟ್ಮೆಂಟ್ಗೆ ಹೋಗೋರಿಗೆ ನಾವು ಪೂರ್ವ ಉತ್ತರಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀವಿ, ಆಯ್ತಾ? ನೋಡಿ, ಎಕ್ಸಾಂಪಲ್, ನೀವು ಪೂರ್ವದ ಬಾಗಿಲಿಂದ ಅಪಾರ್ಟ್ಮೆಂಟ್ ಅಲ್ಲಿ ಒಳಗಡೆ ಹೋದ್ರೆ ನಿಮ್ಗೆ ಅದ್ರ ಆಪೋಸಿಟ್ ಕೂಡ ಒಂದು ಮನೆ ಇರುತ್ತೆ, ಕರೆಕ್ಟಾ? ಹಾಗಾದ್ರೆ ಪೂರ್ವದ ಅಥವಾ ಉತ್ತರದ ಮುಖ್ಯ ದ್ವಾರದಿಂದ ನೀವು ಅಪಾರ್ಟ್ಮೆಂಟಲ್ಲಿ ಎಂಟ್ರೆನ್ಸ್ನ ತಗೊಂಡ್ರೆ ನಿಮಗೆ ಅವರು ಬಾಲ್ಕನಿ ಮತ್ತು ದೊಡ್ಡ ಕಿಟಕಿಯಲ್ಲಿ ಕೊಟ್ಟಿರ್ತಾರೆ, ದಕ್ಷಿಣದಲ್ಲಿ ಕೊಟ್ಟಿರ್ತಾರೆ ಅಥವಾ ಪಶ್ಚಿಮದಲ್ಲಿ ಕೊಟ್ಟಿರ್ತಾರೆ. ನಾವು ಏನು ಹೇಳ್ತೀವಿ, ದಕ್ಷಿಣ ಪಶ್ಚಿಮದಲ್ಲಿ ದೊಡ್ಡ ಬಾಲ್ಕನಿಗಳನ್ನು ಅವಾಯ್ಡ್ ಮಾಡಿ, ದೊಡ್ಡ ಗಾಳಿ ಬೆಳಕನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಅದೇ ನೀವೇನಾದರೂ ಪಶ್ಚಿಮದ ಬಾಗಿಲನ್ನ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ಆಗ ಅವರು ಬಾಲ್ಕನಿಯನ್ನು ಉತ್ತರದಲ್ಲಿ ಕೊಡಬೇಕು ಅಥವಾ ಪೂರ್ವದಲ್ಲಿ ಕೊಡಬೇಕು. ಸೂರ್ಯ ಹುಟ್ಟಿದ ತಕ್ಷಣ ನನಗೆ ಬೆಳಕು ನನ್ನ ಮನೆ ಒಳಗಡೆ ಬರುತ್ತೆ. ಅಪಾರ್ಟ್ಮೆಂಟಲ್ಲಿ ಏನೇ ದೋಷಗಳಿದ್ರು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಅಪಾರ್ಟ್ಮೆಂಟ್ ತಗೊಂಡವರು ಪಶ್ಚಿಮದ ಎಂಟ್ರೆನ್ಸನ್ನು ತಗೊಳ್ಳಿ. ಆಲ್ಮೋಸ್ಟ್ ನಿಮ್ಮ ಈ ಪಾಡ್ಕಾಸ್ಟ್ ನೋಡೋದ್ಮೇಲೆ ತುಂಬ ಜನ ಅಪಾರ್ಟ್ಮೆಂಟ್ ಪಶ್ಚಿಮದ ಎಂಟ್ರೆನ್ಸನ್ನು ತಗೋತಾರೆ ಅಲ್ವಾ? ಅದೇ ಥರ ನೀವು ಪಶ್ಚಿಮದ ಬಾಗಿಲು ಅಪಾರ್ಟ್ಮೆಂಟ್ ತೊಗೊಂಡ್ರೆ ನಿಮ್ಗೆ ಪೂರ್ವ ಉತ್ತರದಿಂದ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಅದರಿಂದ ಪಶ್ಚಿಮದ ಎಂಟ್ರೆನ್ಸ್ ತಗೊಳ್ಳೋದು ಒಳ್ಳೆಯದು.